ಹೇ ಗಾಯ್ಸ್, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಹೇಳ್ತಿದ್ದೀನಿ ಗಾಯ್ಸ್. ಸೊ ಇವತ್ತೊಂಥರ ಲೇಝಿ ಡೇ ಅಂತ ಹೇಳ್ಬೋದು. ಬಿಕಾಸ್ ಬೆಳಗ್ಗೆಯಿಂದ ನನಗೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಒಳ್ಳೆ ನಿದ್ರೆ ಮೂಡಲಿದ್ದೆ ಇವತ್ತು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸಂಜೆ 4:30 ಟೈಮು, 4:30ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯದಿ ಪಾಪು ಬಂದಿದ್ದಾನೆ ಆಫ್ಟರ್ ಲಾಂಗ್ ಗ್ಯಾಪ್. ನಾವು ಊರಿಗೆ ಹೋದಾಗ ಫೋನ್ ಮಾಡಿದ್ದ. ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂತ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಕಲೆಕ್ಟ್ ಮಾಡಿಕೊಂಡೆ, ಕ್ಯಾಪ್ಚರ್ ಮಾಡಿಕೊಂಡೆ. ಬಟ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದು ಚೆನ್ನಾಗಿ ತಿಂಡಿ ತಿಂದು ಆರಾಮ್ಸೆ ಮಲಗಿಬಿಟ್ಟೆ. ಒಳ್ಳೆ ನಿದ್ರೆ ಕೂಡ ಬಂತು. ಈಗ ಜಸ್ಟ್ ನಾವು ಎದ್ದು ಫ್ರೆಶ್ ಅಪ್ ಆಗೋಣ ಅಂತ. ಸ್ವಲ್ಪ ಕೂದಲೆಲ್ಲ ಡ್ರೈ ಅನ್ನಿಸ್ತಾ ಇದೆ. ಒಂದು ಮದುವೆ ಫಂಕ್ಷನ್ ಇದೆ ಇವತ್ತು, ನಾಳೆ ಮದುವೆ. ಮಳವಳ್ಳಿಗೆ ಹೋಗಬೇಕು. ಬಟ್ ನಾಳೆ ನಾಡ್ದು ಎಲ್ಲ ಅಕ್ಷಯ ತೃತೀಯ. ಸತೀಶ್ಗೆ ಫ್ರೀ ಇಲ್ಲ ಆ್ಯಕ್ಚುಲಿ, ಇವತ್ತು ಅವ್ರಿಗೆ ಫ್ರೀ ಇಲ್ಲ. ಇವತ್ತು ಕೂಡ ಕೆಲಸ ಇದೆ. ಬಟ್ ಹೋಗಲೇಬೇಕಲ್ವ ಸಂಬಂಧಿಕರು ಅಂದಮೇಲೆ. ಸೊ ಹಾಗಾಗಿ ಮದುವೆಗೆ ಹೋಗಬೇಕು. ರೆಡಿಯಾಗೋಣ, ಮುಖ ಗಿಖ ತೊಳೆದು ಅಂತ ಹೇಳಿ ಬೆಳಗ್ಗೆನೇ ಸ್ನಾನ ಎಲ್ಲ ಆಯಿತು. ಸೊ ರೆಡಿ ಆಗ್ತಾಯಿದ್ದೀನಿ. ಇವತ್ತು ಮಾತಾಡೋಕ್ಕೂ ಆಗ್ತಾಯಿಲ್ಲ, ನಿದ್ದೆ ಮೂಡು. ಈ ಸ್ಯಾರಿ ಹಾಕೋತಾ ಇದ್ದೀನಿ. ಇದು ಐ ಥಿಂಕ್ 2024 ನಮ್ರತಾ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿ, ವೆರಿ ಫೇಮಸ್ ನಮ್ರತಾ ಸ್ಯಾರಿ. ಆವಾಗ ನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡೆ. ಬಟ್ ನಾನು ಇದನ್ನು ಸ್ಟಿಚ್ ಮಾಡಿಸಿ ನಾನು ಹಾಕ್ಕೊಂಡಿದ್ದು ನನ್ನ ವೆಡ್ಡಿಂಗ್ ಡೇಗೆ ಸೆಪ್ಟೆಂಬರಲ್ಲಿ ಹಾಕ್ಕೊಂಡಿದ್ದೆ. ಆವಾಗ ಬಿಟ್ಟರೆ ನಾನು ಇದನ್ನು ಇವಾಗಲೇ ವೇರ್ ಮಾಡ್ತಾ ಇರೋದು. ಐರನಿಂಗ್ ಎಲ್ಲ ಮಾಡಾಯಿತು. ಇದನ್ನು ವೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ಯಾವ ಜ್ಯುವೆಲ್ರಿ ಮ್ಯಾಚ್ ಮಾಡೋದು, ಯಾವ ಜ್ಯುವೆಲ್ರಿ ಹಾಕ್ಕೊಳ್ಳೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಐರನ್ ಮಾಡಬೇಕು ಬಟ್ಟೆಗಳು. ಸೊ ಮುಖ ತೊಳಿಬೇಕು, ಫ್ರೆಶ್ ಅಪ್ ಆಗಬೇಕು. ಇಷ್ಟು ಬಟ್ಟೆ ಐರನಿಂಗ್ ಕಾಯ್ತಾಯಿದೆ. ಕಾಫಿ ಮಾಡಬೇಕು, ಕುಡಿಬೇಕು. ಯಾವ ಕೆಲಸ ಮಾಡೋದು ಬಿಡೋದು ಏನೂ ಗೊತ್ತಾಗ್ತಾಯಿಲ್ಲ. ಸೊ ಬನ್ನಿ, ಸಿಂಪಲಾಗಿ ಒಂದು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ. ಕೂದಲೆಲ್ಲ ಸಿಕ್ಕಾಬಟ್ಟೆ ಡ್ರೈ ಶೆಕೆ, ಬಿಸಿಲು. ಯಪ್ಪ, ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ. ದೋಸೆ ಮಾಡಿದ್ದೆ ಇವತ್ತು, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾನು ಕೂಡ ಫ್ರೆಶ್ ಅಪ್ ಆಗ್ತೀನಿ. ಸ್ಟೇ ಟ್ಯೂನ್. ಇವತ್ತು ನಾನು ಆನಿಯನ್ ದೋಸೆ ಮಾಡಿದ್ದೆ. ಆನಿಯನ್ನು, ಹಸಿಮೆಣ್ಸಿಕಾಯಿ, ಕ್ಯಾರೆಟ್ ತುರಿ, ಸ್ವಲ್ಪ ಕಾಯಿ ತುರಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿ ಸೊ ಆನಿಯನ್ ದೋಸೆ ಮಾಡಿದ್ದೆ. ಸೂಪರಾಗಿ ಬಂದಿತ್ತು. ಆನಿಯನ್ ದೋಸೆಗೆ ವೆಜ್ ಕರಿ, ತರಕಾರಿ ಎಲ್ಲ ಹಾಕಿ ಸಾಗು ಮಾಡಿದ್ದೆ. ಅಂದರೆ ಮೀನ್ಸ್ ಹಿಂದಿನ ದಿನದ ವ್ಲಾಗಲ್ಲಿ ನೋಡಿದ್ದೀರಾ ನೀವು. ಆದಿಚುಂಚನಗಿರಿಗೆ ಹೋಗ್ಬಿಟ್ಟು ಬಂದಿದ್ವಿ. ತುಂಬ ಟಯರ್ಡ್ ಆಗಿತ್ತು. ಬಟ್ ಆದರೂ ಕೂಡ ಬೆಳಗ್ಗೆ ಬೇಗ ಎದ್ದು ವಾಕ್ ಹೋಗಿ ಬಂದು ಎಲ್ಲ ಕೆಲಸ ರೆಗ್ಯುಲರಾಗಿ ಪ್ರತಿಯೊಂದು ಮಾಡ್ತಿರ್ತೀನಿ, ನಿಮಗೆ ಗೊತ್ತು. ಸೊ ದೋಸೆ ಬ್ಯಾಟರ್ ಅಂತೂ ತುಂಬಾ ಇತ್ತು. ಅದಕ್ಕೆ ನಾನು ದೊಡ್ಡ ಪಾತ್ರೆಯಲ್ಲಿ ಶಿಫ್ಟ್ ಮಾಡಿ ಚಿಕ್ಕ ಪಾತ್ರೆಗೆ ಹಾಕ್ಕೊಂಡಿದ್ದೆ. ಚಿಕ್ಕ ಪಾತ್ರೆದು ಸ್ವಲ್ಪ ಮಿಕ್ತು, ಅದನ್ನು ಮತ್ತೆ ದೊಡ್ಡ ಪಾತ್ರೆಗೆ ಹಾಕಿ ಎಲ್ಲ ತೊಳೆಯೋಕೆ ಹಾಕ್ತಾಯಿದ್ದೀನಿ. ಈಗ ದೋಸೆ, ರೊಟ್ಟಿ, ಚಪಾತಿ ಈ ಥರದ್ದು ಏನಾದರೂ ಮಾಡಿದಾಗ ಎಷ್ಟು ಮೆಸ್ಸಿ ಆಗುತ್ತೆ ಅಡುಗೆ ಮನೆ ಎಲ್ಲ ನಿಮಗೆ ಗೊತ್ತು. ನೋಡಿ, ಇನ್ನೂ ಅರ್ಧ ಅದು ಬ್ಯಾಟರ್ ಇದೆ. ನೈಟು ಇಲ್ಲ ಮಧ್ಯಾಹ್ನ ಹಾಕ್ಕೊಂಡು ಖಾಲಿ ಮಾಡೋಣ, ಫ್ರಿಜ್ಗೆ ಇಟ್ಬಿಡೋಣ, ಸೆಕೆ ತುಂಬ ಹುಳಿ ಬಂದುಬಿಡುತ್ತೆ ಅಂಥೇಳಿ ಅದನ್ನು ಫ್ರಿಜ್ಗೆ ಎತ್ತಿಡೋಕ್ಕೆ ಎಲ್ಲ ಸೆಕ್ರಿಗೇಟ್ ಮಾಡಿ ತೊಳೆಯೋ ಪಾತ್ರೆಗಳೆಲ್ಲ ತೊಳೆಯೋಕೆ ಹಾಕಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಅಲ್ಲಿಂದಲ್ಲೇ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ನೋಡಿ, ಒಂದು ಆಟ್ ಬಾಕ್ಸ್ ತುಂಬ ದೋಸೆ ಮಾಡಿಟ್ಟಿದ್ದೀನಿ. ಬಿಸಿ ಇರುತ್ತೆ, 2 ಅವರ್ ಬಿಸಿ ಇರುತ್ತೆ, ಹಾಕ್ಕೊಂಡು ತಿನ್ಬೋದು. ಪದೇ ಪದೇ ಒಬ್ಬೊಬ್ರಿಗೆ ನನ್ನ ಕೈಲಿ ಹಾಕೋಕ್ಕಾಗಲ್ಲ ಗೈಸ್. ನಮ್ಮ ಹುಡುಗ ಬರ್ತಾನೆ, ಕೆಳಗಡೆ ಹುಡುಗ ಬರ್ತಾನೆ, ಅಕ್ಕ ನನಗೆ ಅಂತಾನೆ. ಸೊ ಆಟ್ ಬಾಕ್ಸ್ಗೆ ಹಾಕಿ ಇಟ್ಬಿಟ್ರೆ ಅವ್ರಿಗೆ ಬೇಕಾದಾಗ ಹಾಕೊಂಡು ತಿನ್ಬೋದಲ್ಲ ಅನ್ನೋ ಒಂದು ಇಂಟೆನ್ಷನಿಂದ ಎಲ್ಲನೂ ಬೇಗ ಬೇಗ ಮಾಡಿಬಿಟ್ಟು ಇವಾಗೆಲ್ಲ ನೀಟಾಗಿ ಸೋಪ್ ಆಯಿಲೆಲ್ಲ ಹಾಕ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಜಿಡ್ಡು ಎಲ್ಲ ಆರಿರುತ್ತಲ್ವ. ಸೊ ನಮ್ಮದಂತೂ ಕ್ರೀಮ್ ಕಲರ್ ಟೇಲ್ಸ್ ಆಗಿರೋದ್ರಿಂದ, ಜೊತೆಗೆ ಓಪನ್ ಕಿಚನ್ ಇರೋದ್ರಿಂದ ನೀಟಾಗಿಟ್ಟಿರಬೇಕು. ಇಲ್ಲಾಂದರೆ ಎಲ್ಲ ಎದ್ದು ಕಾಣುತ್ತೆ. ಯಾರಾದರೂ ಆಲ್ ಆಫ್ ಅ ಸಡನ್ ಮನೆಗೆ ಬಂದಾಗಲೂ
ಏನಪ್ಪ ಇದು ಕಿಚನ್ ಇಷ್ಟು ಮೆಸ್ಸಿಯಾಗಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೋಬಾರ್ದು. ಪ್ರತಿದಿನ ಎವ್ರಿಡೇ ನಾನು ನೀಟಾಗಿಡೋಕ್ಕೆ ಆದಷ್ಟು ಟ್ರೈ ಮಾಡಿರ್ತೀನಿ. ನಿಮ್ಮ ಮಕ್ಕಳು ಮನೇಲಿದ್ದಾಗ ಗೊತ್ತಲ್ವ, ಒಂದು ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಬಿಸಾಕಿರ್ತಾರೆ. ಸೊ ಸ್ವಲ್ಪ ಬೆಳಿಗ್ಗೆ ಕಾಫಿ ಮಾಡುವಾಗ ಹಾಲನ್ನ ಉಕ್ಕಿಸ್ಬಿಟ್ಟಿದ್ದೆ, ಅದೆಲ್ಲ ಕರೆಗಟ್ಕೊಂಡಂಗಾಗಿತ್ತು. ಸೋಪ್ ಆಯಿಲೆಲ್ಲ ಹಾಕ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ. ನನಗಂತೂ ಪ್ರತಿಯೊಂದು ಅಡುಗೆ ಮನೆ ಅಂತಲ್ಲ, ಎಲ್ಲನೂ ನೀಟಾಗಿ ಕ್ಲೀನಾಗಿರಲೇಬೇಕು. ನನಗೆ ಈ ಜುಂಗಾಕಿ ಸ್ಕ್ರಬ್ ಮಾಡಿದ್ರೇ ಸಮಾಧಾನ. ಸೊ ನಂತರ ಕ್ಲೆನ್ಸಿನೆಸ್ಸು ಎಲ್ಲ ಹೆಣ್ಮಕ್ಳು ಇರ್ತಾರೆ, ಬಟ್ ಸ್ವಲ್ಪ ನಂದು ಹೈಪರ್ ಕ್ಲೆನ್ಸಿನೆಸ್ ಅಂತ ಹೇಳ್ಬೋದು. ನಮ್ಮಮ್ಮ ಅಂತಿರ್ತಾರೆ, ಯಾವಾಗಲೂ ನೀರಲ್ಲಿ ಆಡು ಅಂದರೆ ಚೆನ್ನಾಗಿ ಆಡ್ತಿರ್ತೀಯ ಅಂತ. ಸೊ ಸೋಪ್ ಆಯಿಲೆಲ್ಲ ಹಾಕಿ ಉಜ್ಜಿದ್ಮೇಲೆ ಸ್ಟೌವೆಲ್ಲ ಒರೆಸ್ಕೋಬೇಕಲ್ವ, ಅದೇ ಕೆಲಸದಲ್ಲಿದ್ದೀನಿ. ಒಂದು ದಿನಕ್ಕೆ ನಾನು 2 ಸಲ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ ಗೈಸ್. ನಂಬ್ತೀರಾ ನೀವು? ಎಸ್, ಅಫ್ಕೋರ್ಸ್ ನಾನು 2 ಸಲ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ದೋಸೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಸೊ ದೋಸೆ ಕಂಡುಹಿಡ್ದವ್ರಿಗೆ ತುಂಬ ಥ್ಯಾಂಕ್ಸ್. ಗೋಧಿ ದೋಸೆ, ರಾಗಿ ದೋಸೆ, ನವಣೆ ದೋಸೆ, ಪ್ಲೇನ್ ದೋಸೆ, ಈರುಳ್ಳಿ ದೋಸೆ, ಪಾಲಕ್ ದೋಸೆ, ಟೊಮೆಟೊ ದೋಸೆ, ಇನ್ನೂ ಸುಮಾರು ಅನೇಕ ವೆರೈಟೀಸ್ ಆಫ್ ದೋಸೆಗಳನ್ನ ಮಾಡ್ಬೋದು. ಫಸ್ಟಿಗೆ ದೋಸೆನ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅವ್ರಿಗೆ ಥ್ಯಾಂಕ್ಸ್. ಇಷ್ಟೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಮನೇಲಿ ವಾರ ಪೂಜೆ ಮುಗಿಸಿ ನಾನು ಕೂಡ ಇವತ್ತು ಶನಿಮಾತ್ಮ ಟೆಂಪಲ್ಗೆ ಬಂದಿದ್ದೀನಿ. ಇದು ಸಾಟರ್ಡೆ ವ್ಲಾಗ್. ಸೊ ಶನಿಮಾತ್ಮ ಟೆಂಪಲ್ಗೆ ಹೋಗಿ ಬರೋಣ, ಸುಮಾರು ದಿನ ಆಗಿತ್ತಲ್ಲ ಬಂದು ಅಂತ. ಅಲ್ಲೂ ಕೂಡ ಅರ್ಚನೆ ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ. ಸೊ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ. ಮನೆಗೆ ಬಂದೆ. ಇವಳಿಗೆ ಸ್ಕೂಲಿಂದ ಬುಕ್ಸ್ ಎಲ್ಲ ತಂದಿದ್ವಿ ಎಲ್ಲ ಊರಿಂದ ಬರುವಾಗ, ಅದನ್ನೆಲ್ಲ ಕುತ್ಕೊಂಡು ರ್ಯಾಪರ್ ಹಾಕ್ತಾ ಇದ್ದಾಳೆ. ಹೆಂಗಾದರೂ ಹಾಕ್ಕೊಳ್ಳಿ ಅಂತ. ನಂಗೆ ಸ್ವಲ್ಪ ವೀಡಿಯೋಸೆಲ್ಲ ಎಡಿಟಿಂಗ್ ಇತ್ತು. ಮನೆಗೆ ಬಂದ ತಕ್ಷಣ ವೀಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆರಾಮ್ಸೆ ಕುತ್ಕೊಂಡು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೆ. ಬಿಕಾಸ್ ನಾನು ಊರಲ್ಲಿದ್ದಾಗ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಮಲ್ಕೊಂಡಿದ್ದೆ, ಮಾಡೋದೇ ಆಗಿತ್ತು. ಆಮೇಲೆ ನಾನು ತಿಂಡಿ ಎಲ್ಲ ತಿಂದು ರೆಸ್ಟ್ ಮಾಡಿದೆ ಅಷ್ಟರಲ್ಲಿ. ಸೊ ನೋಡಿ, ಅವನು ಸ್ವಿಮ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ನಾನ ಎಲ್ಲ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಓದ್ಕೊಂಡು ಬರ್ಕೊಂಡು ಈಗ ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ. ನಾನು ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದೆ. ಇದು ಮಧ್ಯಾಹ್ನ ಐ ಥಿಂಕ್ 1:30 ಅಥವಾ 2 ಗಂಟೆ. ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತೀನಿ ಅಂತ ಕಟ್ ಮಾಡ್ತಾಯಿದ್ದಾಳೆ. ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ ಇವತ್ತಂತೂ. ಯಾಕಂದರೆ ಊರಿಂದ ಬಂದಾಗಿಂದ ರೆಸ್ಟೇ ಇರಲಿಲ್ಲ. ಮನೆ ಕೆಲಸ, ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ, ರೆಸ್ಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಅಷ್ಟರಲ್ಲಿ ಸತೀಶ್ ಕೂಡ ಬಂದರು. ಅವ್ರಿಗೂ ಫುಲ್ ಕೆಲಸ. ಮಾರ್ಕೆಟ್ಗೆ ಹೋಗಿದ್ದರು. ಆ್ಯಕ್ಚುಲಿ ಅವರು ಇವಾಗಂತೂ ಸೋಫಾ ಮೇಲೆ, ಹಾಸಿಗೆ ಮೇಲೆ ಮಲ್ಕೊಳ್ಳೋಕ್ಕೆ ಆಗಲ್ಲ. ತುಂಬ ಬಿಸಿ ಬಿಸಿ ಕಾವು, ನೀರು ಮಜ್ಜಿಗೆ ಮಾಡಿದ್ದೆ ಮಧ್ಯಾಹ್ನ. ನೀರು ಮಜ್ಜಿಗೆ ಎಲ್ಲ ಕುಡಿದು ಆರಾಮ್ಸೆ ಟಿ ವಿ ನೋಡಿಕೊಂಡು ಎದು ಪಾಪು ಬಂದೆಲ್ಲಾಗಿದೆ 3 ಡೇಸಿಂದ. ಹಂಗೆಲ್ಲ ಮಾಡ್ತಾರ ಆಂಟಿಗೆ? ನಾವು ಬಂದ್ವಿ ಕಣೋ ಆವಾಗಲೇ. ನೀನು ಫೋನ್ ಮಾಡಿದ್ದಲ್ಲ ನನಗೆ, ನನಗೆ ಫೋನ್ ಮಾಡಿದ್ದಲ್ಲ, ವಿಡಿಯೋ ಕಾಲ್ ಮಾಡಿದ್ದಲ್ಲ, ಅವತ್ತೇ ಬಂದ ಕಣ ನಾವು. ಎಲ್ಲಿದ್ಯಾ ನನ್ನ ಬಿಟ್ಟು ಅಂತ ಇಷ್ಟು ದಾಗ್ಬಿಟ್ಟಿದ್ಯಲ್ಲ ಅಯ್ಯದು. ಪೋಲಿ ಆಟ ಆಡಿದ್ರೆ ಹೋಗು ಮನೆ. ನೀ ಬೇಡ, ನಮಗೆ ನೀನು ಬೇಡ ನಮಗೆ. ಎಷ್ಟುದಾಗಿದೆಯೋ ಗುಂಡ. ಪ್ಯಾಂಟ್ ಹಾಕಿದ್ರೆ ಹಂಗೆ ಅನ್ಸತ್ತೆ. ಹಾಯ್ ಆನಿಮಲ್ಸ್. ಆಮೇಲೆ ಕೇಳೋ ಇಲ್ಲಿ, ಹಾಯ್ ಅವರ್ ಯು, ಹೇಗಿದ್ದೀರಾ? ಹಂಗೆಲ್ಲ ಮಾಡಬಾರ್ದು. ನಾನು ಮುದ್ದಾಗಿದ್ದೀನಿ, ನೀವೇಗಿದ್ದೀರಾ? ಏ ಅಣ್ಣ ಹೋದ್ರು ಬಂದ್ರು. ಐಸ್ ಕ್ರೀಮ್ ತಿನ್ನಿ. ಯಾರು ಕೊಟ್ಟಿದ್ದು ಐಸ್ ಕ್ರೀಮು? ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಲವ್ ಯು. ಗುಂಡ ಎಲ್ಲೋಗಿದ್ದೋ? ಸೊ ಹೀಗೆ ಇದು ಪಾಪ ಜೊತೆ ಮಾತಾಡ್ತಾ ಆಟ ಆಡ್ಕೊಂಡು ಅವನಿಗೂ ಐಸ್ ಕ್ರೀಮ್ ಎಲ್ಲ ತಿನ್ನಿಸ್ಕೊಂಡು ಸುಮಾರು 8-9 ಡೇಸ್ ಅವನ್ನ ನೋಡೇ ಇರಲಿಲ್ಲ ನಾವು. ನೀನು ಎಲ್ಲೋಗಿದ್ದ ನಮ್ಮ ಬಿಟ್ಟು ಇಷ್ಟು ದಿನ? ಯಾವ ಮೈಸೂರು? ನಾನು ಬಿಟ್ಟೋಗಿದ್ದೆ ನಿನ್ನ. ಯಾಯ್ ಎಲ್ಲೋಗಿದ್ದ? ಅವ್ವ ಅವ್ವ ಎಲ್ಲೋಗಿದ್ದ? ಎಲ್ಲೋಗಿದ್ದ? ಎಲ್ಲಿಗೆ ಹೋಯ್ತು? ನೀನು ಹುಗ್ಗಿನಾ? ನಾನು ಹುಡ್ಗಿ ಕಣೋ. ನೀನು ಹುಡ್ಗಿನೇನೋ? ನೇಲ್ ಪಾಲಿಶ್ ಬೇಕಾ ನಿಂಗೆ? ಏನಕ್ಕೆ? ಎಲ್ಲಿಗೆ ಹೋಯ್ತಾ ಇದೆಯಾ?
ಏನಕ್ಕೆ ಸಿಟಿಗೆ? ಏನು ಬಟ್ಟೆ ತಗೊಂಡು ಏನು ಮಾಡ್ತೀಯೋ? ಏನು ಫಂಕ್ಷನು? ಯಾರ ಮದುವೆ? ನಿನ್ನ ಮದುವೆನಾ? ಯಾರ ಜೊತೆನೋ? ಯಾರ ಜೊತೆ? ಯಾವ ಹುಡುಗಿನೋ? ನಿನ್ನ ಹುಡುಗಿ ಯಾರೋ? ನಿನ್ನ ಹುಡುಗಿನಾ? ಅಲ್ಲಿ ಆಂಟಿ ಎಲ್ಲಿ ತೋರ್ಸ? ಫ್ಯಾನ್ಗೆ ಇಟ್ಕೊ, ಒಣ್ಗತ್ತೆ. ಫ್ಯಾನ್ಗೆ ಇಟ್ಕೊಳ್ಳೋ. ಮದ್ದೂರು ಹೋಗಿದೆ ಕಣ, ನಾನು ಮದ್ದೂರು ಹೋಗಿದ್ದೆ. ಯಪ್ಪ ಅಜ್ಜಿ ಮನೆಗೆ ನಾನು ಹೋಗಿದ್ದೆ. ನೀನೆಲ್ಲ ಹೋಗಿದ್ದೆ? ಅವನು ಅಜ್ಜಿ ಮನೆ ಹೋಗಿದ್ದೆ ಸಮ್ಮರ್ ಹಾಲಿಡೇಸ್ಗೆ. ಉದ್ದ ಆಗ್ಬಿಟ್ಟವನೇ ಗೈಸ್. ನೋ ಪತ್ತಿ, ನೋ ಚಾರ್ಜ್ ಇಲ್ಲ ಮಗ್ನೆ. ಚಾರ್ಜ್ ಆಗಲಿ ಆಮೇಲೆ ಹಾಕೋತೀನಿ. ಡನ್. ಆಯ್ತು, ಚಾರ್ಜ್ ಆಗಲಿ ಕಣ. ಹಾಯ್ ಗೈಸ್, ನಮ್ಮ ಎದು ಪಾಪ ಬಂದವನೆ, ಹೋಗು ಬಣ್ಣ ಹಾಕಿಸ್ಕೊಂಡವನೆ. ಹಾಯ್, ಕಾಲ್ಗೂ ಹಾಕಿಸ್ಕೊಂಡವನೆ, ಅನಿಮಲ್ಸ್ ನೋಡ್ತಾವನೆ. ನಾವು ಮನ್ಗಿದೀವಿ ಅಲ್ವಾ ಎದಪ್ಪ? ಏನು ಊಟತೀನಿ ಅಂದರೆ ಕಮೆಂಟ್ ಮಾಡಿ. ಬಾಯ್ ಬಾಯ್ ಮಾಡ್ಬಿಡೋದು. ಬಾಯ್ ಬಾಯ್. ಸಂಜೆ ಬರ್ತೀನಿ. ಬಾಯ್. ಈ ಅವತಾರ ಮಾಡು ಅಂದರೆ ಚೆನ್ನಾಗಿ ಮಾಡ್ತಾರೆ. ಇವರಿಬ್ಬರು ಸೇರ್ಕೊಂಡು ಮೊಬೈಲ್ ಇಟ್ಕೊಂಡು. ನಾನು ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದೆ, ಇವ್ರು ಈ ಥರ ಮಾಡಿದ್ದಾರೆ ಅಂತ ನಂಗೆ ಗೊತ್ತೇ ಇಲ್ಲ. ಆವಾಗಲೇ ಸಂಜೆ ಆಗೇ ಹೋಯ್ತು. ನಾನು ಬೇಗ ಬೇಗ ರೆಡಿ ಆಗಬೇಕಾಗಿತ್ತು. ಯದು ಪಾಪಗೆ ಅನಿಮಲ್ಸ್ ಇದ್ದರೆ ಸಾಕು, ಅನಿಮಲ್ಸ್ ನೋಡ್ಕೊಂಡು ಆರಾಮಾಗಿ ಅವ್ನ ಪಾಡ್ಗೆ ಒಂದು ಸೋಫಾ ಮೇಲೆ ಮಲ್ಕೊಂಡು ಟಿ ವಿ ನೋಡ್ತಿರ್ತಾನೆ. ಸೊ ನಾವು ಅವನ್ನ ತುಂಬ ಮಿಸ್ ಮಾಡ್ಕೊತಿದ್ವಿ. ನಮ್ಮ ಮನೆಗೆ ಬಂದು ಸತೀಶ್ನ ಕೇಳ್ತಿದ್ದಂತೆ, ಆಂಟಿಗೆ ವೀಡಿಯೋ ಕಾಲ್ ಮಾಡಿ ಆಂಟಿಗೆ ಫೋನ್ ಮಾಡಿಕೊಡಿ ಅಂತ ಕೇಳ್ತಿದ್ದಂತೆ. ಸೊ ನಾನು ಇದೇ ಗ್ಯಾಪಲ್ಲಿ ಒಂದು ಸ್ಟ್ರಾಂಗ್ ಕಪ್ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಯಾಕಂದರೆ ಇನ್ನು ತುಂಬ ಐರನ್ ಮಾಡಬೇಕಿತ್ತು, ನಾ ರೆಡಿಯಾಗಬೇಕಾಗಿತ್ತು. ಯಾವ ಕೆಲಸ ಹೆಂಗಾರು ಇರಲಿ, ಇರಪ್ಪ ಫಸ್ಟು ಒಂದು ಲೋಟ ಕಾಫಿ ಕುಡಿದು ಬಿಡೋಣ ಅಂತ. ಯಾಕಂದರೆ ಈಗ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ, ನಾನು ರಿಯಲ್ಲಾಗಿ ನಡೆದಿರೋದನ್ನು ಆ್ಯಸ್ ಇಟ್ ಈಸ್ ರಿಯಲ್ಲಾಗಿ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಸೊ ಸುಮಾರು ಜನ ನಮ್ಮ ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸಿ ಅಂತ ಕೇಳ್ತಾನೆ ಇರ್ತೀರ. ತೋರಿಸ್ತೀನಿ ಅಂತೀರ, ತೋರಿಸಲ್ಲ ಅಂತೀರ, ಬ್ಯಾಂಕಲ್ಲಿದೆ ಅಂತೀರ, ಬಟ್ ಪ್ರತಿ ಒಂದು ಸಲಿಗೂ ಹಾಕೊಂಡು ಹೋಗ್ತೀರಾ ಅಂತೆಲ್ಲ ಅನುಮಾನ ಪಡ್ತೀರಾ. ಬ್ಯಾಂಗಲ್ ಕಲೆಕ್ಷನ್ಸ್ ವೀಡಿಯೋಸ್ ತೋರಿಸಿ ಅಂತಲೂ ಕೂಡ ಹೇಳ್ತೀರಾ. ಸೊ ಇವಾಗ ನೋಡಿ, ಇದು ಈ ಪೇರ್ ಬ್ಯಾಂಗಲ್ನ ವೇರ್ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಬ್ಯಾಂಕಿಂದ ತೊಗೊಂಬಂದಿದ್ದೀನಿ. ನಾನು ಬೆಳಗ್ಗೆ ದೇವಸ್ಥಾನದಿಂದ ಬರುವಾಗ ಆನ್ ದ ವೇ ಬ್ಯಾಂಕಿಗೆ ಹೋಗಿ ಲಾಕರಿಂದ ಎಲ್ಲ ತೊಗೊಂಬಂದೆ. ಇದ್ದಾಗ ತೋರಿಸ್ತೀನಿ, ಇಲ್ದಿದ್ದಾಗ ತೋರಿಸಿ ಅಂದರೆ ಸೊ ನಾನು ತೋರ್ಸೋಕ್ಕಾಗತ್ತಾ? ಇವತ್ತು ಗ್ರೀನ್ ಬೀಡ್ಸ್ ಹಾರ ಮತ್ತು ಅದರದ್ದೇ ಸೆಟ್ ಇಯರಿಂಗ್ಸ್ ಹಾಕ್ಕೊಳ್ಳೋಣ ಅಂತ ಸೆಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಸ್ಯಾರಿಲೂ ಗ್ರೀನ್ ಇರೋದ್ರಿಂದ ಗ್ರೀನ್ ಕಾಂಬಿನೇಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಇದು ಕೃಷ್ಣ ಮತ್ತು ರಾಧಾ ಇರೋ ಪೆಂಡೆಂಟ್ ಇರೋಂಥ ಗ್ರೀನ್ ಬೀಡ್ಸ್ ಹಾರ ಸುಮಾರು ಸಲ ಹಾಕ್ಕೊಂಡಿದ್ದೀನಿ, ಸುಮಾರು ಸಲ ನೀವು ನೋಡಿದ್ದೀರಾ. ಸೊ ಜಾಸ್ತಿ ಏನೂ ಹಾಕೋತಾ ಇಲ್ಲ, ಸಿಂಪಲ್ಲಾಗಿ ನೋಡಿ ನನ್ನ ಮುಖ ಹೆಂಗೆ ಡಲ್ಲಾಗಿದೆ. ಗಂಧ ಕುಂಕುಮ ಈಗ ಹೋಗ್ಬಿಟ್ಟು ಫಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಒಂದು ಟ್ರಾನ್ಸ್ಫರ್ಮೇಷನ್ ವೀಡಿಯೋ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ಅಂತ ಹೇಳ್ಕೊಂಡು ಸೊ ಸ್ವಲ್ಪ ಲೈಟಾಗಿ ಮೇಕಪ್ ಅಂದರೆ ನಾನೇನು ಫೌಂಡೇಶನ್ನು ಅದು ಇದು ಏನೂ ಅಪ್ಲೈ ಮಾಡೋದಿಲ್ಲ. ಸೊ ಸ್ವಲ್ಪ ಟ್ಯಾನ್ ಆದಂಗೆ ಅನ್ನಿಸ್ತಾಯಿತ್ತು, ಡ್ರೈ ಅನ್ನಿಸ್ತಾಯಿತ್ತು. ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡೋಣ. ನಾವೇನೇ ಮುಖಕ್ಕೆ ಅಪ್ಲೈ ಮಾಡಿದ್ರು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸಮ್ಮರ್ ಅಲ್ವಾ, ಬೇಗ ಸಖತ್ ಸ್ವೆಟ್ ಆಗ್ತೀನಿ, ನಂದಂತೂ ಆಯಿಲಿ ಫೇಸು. ಸೊ ಹಾಗಾಗಿ ಏನಾದ್ರು ಒಕೇಶನ್ ಇದ್ದಾಗ ಎಲ್ಲರೂ ಹೋಗಬೇಕು, ಗ್ರ್ಯಾಂಡಾಗಿ ಒಂಚೂರು ರೆಡಿಯಾಗಬೇಕು ಅಂದಾಗ ನಾನು ಈ ಥರ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ತೀನಿ. ಸೊ ನೀವು ಮಾಡಿ ಸ್ವಲ್ಪ ನಾವೇನೇ ಮುಖಕ್ಕೆ ಅಪ್ಲೈ ಮಾಡಿದ್ರು
ಅದನ್ನು ಮೇಕಪ್ ಅಂದರೆ ಒಂದಿಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಮೇಕಪ್ನ ಮಾಡೋಂಥದ್ದು. ನನಗೆ ಬಾಯೆಲ್ಲ ತಷ್ಟಿ ಫೀಲ್ ಆಗ್ತಾಯಿತ್ತು. ಸೊ ಅದರಲ್ಲೇ ಮುಖ ತೊಳ್ಕೊತಾ ಇದ್ದೀರಾ ಅಂತಲೇ ಅಂದ್ಕೊಬೇಡಿ, ಇದು ಬೇರೆ ಐಸ್ ಕ್ಯೂಬು. ಒಂದು 3-4 ಇಡ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಕಣ್ಣು ಹತ್ರ ಸ್ವಲ್ಪ ಹೊತ್ತು ಹಿಂಗೆ ಇಟ್ಕೊಂಡಿದ್ದೆ. ಸ್ಟ್ರೆಸ್, ಕಣ್ಣು ಈ ಥರದ್ದೆಲ್ಲ ಇದ್ದರೆ ಹೋಗುತ್ತೆ ಅಂತ. ಸೊ ಸುಮಾರು ಜನ ಮಾಡ್ತೀರಾ, ಇದು ನಿಮಗೂ ಗೊತ್ತಿರುತ್ತೆ. ಸೊ ಐಸ್ ಕ್ಯೂಬ್ ಮಸಾಜು ಅಥವಾ ಐಸ್ ಕ್ಯೂಬ್ ಸ್ಕ್ರಬ್ಬು ಇದನ್ನೆಲ್ಲ ಮಾಡಿಕೊಂಡು, ಸೊ ನೋಡಿ ಈಗ ನನ್ನ ರಿಯಲ್ ಫೇಸು, ನೋ ಮೇಕಪ್, ನೋ ವಿತೌಟ್ ಎನಿ ಫಿಲ್ಟರ್, ನನ್ನ ನ್ಯಾಚುರಲ್ ಸ್ಕಿನ್ ಇರೋದೇ ಹೀಗೆ. ಈ ಸ್ಯಾರಿನ ನಾನು ಒಂದೇ ಸಲ ವೇರ್ ಮಾಡಿರೋದು, 2 ವರ್ಷಕ್ಕೆ ತೊಗೊಂಡು 2 ವರ್ಷ ಆಯಿತು. ಒಂದೇ ಸಲ ಇದು ನಾನು ಥ್ರೆಡ್ ವರ್ಕ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೀನಿ ಬ್ಲೌಸ್ಗೆ. ಸೊ ಇವತ್ತು ನಾನು ಹಂಗೆ ಹೇಳಿದೆ, ಜ್ಯುವೆಲ್ರಿ ಆಲ್ರೆಡಿ ತೋರಿಸ್ದೆ, ಇಯರಿಂಗ್ ತೋರಿಸ್ದೆ, ರಿಂಗ್ಸ್, ಇದ್ರ ಜೊತೆ ನಂದು 2 ಪುಟ್ಟ ಬಳೆ, ಡೈಲಿ ವೇರ್ ಬ್ಯಾಂಗಲ್ ಕೂಡ ಹಾಕೋತೀನಿ. ಒಟ್ಟು 4 ಬಳೆ, ಉಂಗುರಗಳು 6 ಉಂಗುರ, ಇಯರಿಂಗ್ಸ್ ಈ ಥರದ್ದೆಲ್ಲ ಹಾಕ್ಕೊಳ್ಳೋಣ ಅಂತ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಕತ್ಲೆ ಆಗೋಯ್ತು ಕೈ, 6:15 ಲೈಟ್ ಬೆಳಕಲ್ಲಿ. ಈಗ ಚಂದನ ಇದು 2ನೇ ಸಲ ಈ ಸ್ಯಾರಿ ತೊಗೊಂಡಿದ್ದಕ್ಕೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಾಗೆ ಫೌಂಡೇಶನ್ ಏನೂ ಹಾಕೋದಿಲ್ಲ, ಸ್ವಲ್ಪ ಐಲ್ಯಾಶಸ್, ಕಾಜಲ್, ಲಿಪ್ಸ್ಟಿಕ್, ಹೇಗೆ ಕಾಣಿಸ್ತಾ ಇದ್ದೀನಿ. ನನಗಂತೂ ನನ್ನ ಲುಕ್ ಇವತ್ತು ಇಷ್ಟ ಆಯಿತು. ಸ್ವಲ್ಪ ಹೇರ್ ಸ್ಟೈಲ್, ಮಾಮೂಲಿ ಹೇರ್ ಸ್ಟೈಲ್ ಟ್ವಿಸ್ಟ್ ಮಾಡಿ ಪಿನ್ಸ್ ಹಾಕಿದ್ದೀನಿ, ಹೂ ಮುಡ್ಕೊಂಡಿದ್ದೀನಿ. ಈಗ ಗಂಧ ಕುಂಕುಮ ಅರಿಶಿನ ಅಂತೂ ನನ್ನ ಮುಖದಲ್ಲಿ ಯಾವಾಗಲೂ ಇರುತ್ತೆ. ಚೆಂದ ರೆಡಿಯಾಗಿ ಸುಮಾರು ತಿಂಗಳುಗಳಾಗೋಯ್ತು ಅಂತ ಅನ್ನಿಸ್ತು. ಸ್ಯಾರಿಗಳನ್ನ ವೇರೇ ಮಾಡ್ತಾಯಿಲ್ಲ, ಎಲ್ಲ ಬ್ಲೌಸು ಇಟ್ಟಂಗೆ ಇಟ್ಟಿದ್ದ ಕಡೆ ಇಟ್ಬಿಟ್ರೆ ಒಂಥರ ಟೈಟ್ ಆದಂಗೆ ಫೀಲ್ ಆಗುತ್ತೆ. ಸೊ ನಾನೇನು ದಪ್ಪನೂ ಆಗಿಲ್ಲ, ಸಣ್ಣನೂ ಆಗಿಲ್ಲ, ಇದ್ದಂಗೆ ಇದ್ದೀನಿ. ಅಮ್ಮ ಮನೆಗೆ ಹೋಗಿ ಬಂದು ನಾನ್ ವೆಜ್ ಎಲ್ಲ ತಿಂದು ಒಂಚೂರು ಗುಂಡ್ಗಿಂಡ್ಗಾಗಿರ್ಬೋದು. ಮೇ ಬಿ ನಿಮ್ಗೆ ಏನಂತ ಫೀಲ್ ಆಗ್ತಾಯಿದೆ, ನಾನು ತುಂಬ ಗುಂಡ್ಗಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಇದು ವಿತ್ ಫಿಲ್ಟರ್ ಫೋಟೋ, ಇದು ವಿತೌಟ್ ಫಿಲ್ಟರ್ ಫೋಟೋ. ಸೊ ಸ್ಯಾರಿ 2 ವರ್ಷ ಆದಮೇಲೆ ಉಡ್ತಾಯಿದ್ದೀನಿ. ನಂಗೊಂಥರ ಸ್ಯಾರಿ ಉಡೋಕ್ಕೆ, ಟ್ರೆಡಿಷನಲ್ ರೆಡಿ ಆಗೋಕ್ಕೆ ನಂಗೆ ನಿಜಕ್ಕೂ ಸ್ಪೆಷಲ್ಲಾಗಿ ಇಷ್ಟ. ಸೊ ನಿಮಗೂ ಇಷ್ಟನಾ ಟ್ರೆಡಿಷನಲ್ ಆಗಿ ರೆಡಿ ಆಗೋಕ್ಕೆ ಇಷ್ಟನಾ ಅಥವಾ ವೆಸ್ಟ್ರನ್ ಆಗಿ ರೆಡಿ ಆಗೋಕ್ಕೆ ಇಷ್ಟನಾ? ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇದು ಒಂದು ಡೈಲಾಗೆ ನಾನು ಒಂದು ರೀಲ್ ಕೂಡ ಮಾಡಿದ್ದೀನಿ, ವಿತೌಟ್ ಯಾವುದೇ ಫಿಲ್ಟರ್ ಹಾಕಿಲ್ಲ, ನ್ಯಾಚುರಲ್ ಸ್ಕಿನ್ ಟೋನಲ್ಲಿ ವಿಡಿಯೋ ಮಾಡಿದ್ದೀನಿ. ಯಾರಿನ್ನೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಇನ್ಸ್ಟಾಗ್ರಾಮಲ್ಲಿ ನನ್ನ ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಶ್ವೇತಾ ಸತೀಶ್ ನನ್ನ ID ನಂಬರ್ ಇನ್ಸ್ಟಾಗ್ರಾಮಲ್ಲೂ ಹೋಗಿ ಫಾಲೋ ಮಾಡಿ. ಅರೌಂಡ್ 1,03,000 ಫಾಲೋವರ್ಸ್ ಇದ್ದಾರೆ. ಯೂಟ್ಯೂಬಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ನಾಳೆ ದಿನ ನೋಡೋ ಅಷ್ಟರಲ್ಲಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಸುಮಾರು 2-3 ತಿಂಗಳಿಂದ ಇದ್ದಷ್ಟೇ ಇದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ರೀಲ್ಸೇ ಮಾಡಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಸೊ 2-3 ದಿನದಿಂದ ಯದು ಪಾಪು ಕೂಡ ನನ್ನ ಜೊತೆ ರೀಲ್ಸ್ ಮಾಡೋಕ್ಕೆ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ನಂದು ಯದು ಪಾಪದು ಕಾಂಬಿನೇಷನ್ ಹೇಗಿದೆ ಕಮೆಂಟಲ್ಲಿ ಹೇಳಿ. ಸೊ ವಿಕ್ಕಿ ಇರಲಿಲ್ಲ, ಆಟ ಆಡೋಕ್ಕೆ ಹೊರಟೋಗಿದ್ದ, ಕೂಗಿ ಸಾಕಾಯಿತು, ಅವನಿನ್ನೂ ಬಂದೇ ಇರಲಿಲ್ಲ. ಅವ್ನು ಬಂದು ರೆಡಿಯಾಗೋ ಗ್ಯಾಪಲ್ಲಿ ನಾನು ಯದು ಪಾಪು ಒಂದು ಸಾಂಗ್ಗೆ ರೀಲ್ ಮಾಡಿದ್ದೀವಿ. ಯದು ಪಾಪು ಅಂತೂ ಹೈಪರ್ ಆ್ಯಕ್ಟಿವ್, ನಾನು ಮಾಡ್ದಂಗೆ ಮಾಡ್ತಾನೆ. ಆಂಟಿ ಬನ್ನಿ ರೀಲ್ಸ್ ಮಾಡೋಣ ಅಂತ ಅವನೇ ಕರೀತಾನೆ. ಸೊ ಫೈನಲ್ಲಿ ಬನ್ನಿ ಹೊರಡುವ. ವಿಕ್ಕಿ ಆಟ ಆಡೋಕೆ ಕೊಟ್ಟೋಗ್ಬಿಟ್ಟು ಇವಾಗ ಬಂದ ಕೋಪ ಬರೆಸ್ಕೊಂಡು. ಹೇಗೆ ಕಾಣ್ತಿದ್ದೀನಿ? ಚೆಂದ ಕಾಣ್ತಾ ಇದ್ದೀನಲ್ವಾ? ಒಟ್ಟಿಗೆ ಬಂತು, ಬನ್ನಿ ಹೋಗುವ. ಸೊ ಹೊರಟ್ವಿ. ಸತೀಶ್ ಅಂತೂ ಅಂತಿದ್ರು, ಬಿಕಾಸ್ ಆಫ್ ನಾನು ವಿಕಾಸ್ಗೆ ಚೆನ್ನಾಗಿ ಬೈದೆ. ಸೊ ಅರ್ಧ ಗಂಟೆ ಅವನಿಂದ ಲೇಟ್ ಆಯಿತು. ಅವರಿಗಂತೂ ಯಾವಾಗಲೂ ಡೈಲಾಗ್ ಕೇಳಿ ಅವರಿಗೆ ಬಟ್ ಏನು ಮಾಡೋಕ್ಕಾಗಲ್ಲ, ಅರ್ಥ ಮಾಡ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಟ್ ನಾನು ಬಿಡೋದಿಲ್ಲ, ಹಠ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ. ನನ್ನ ಮೇಲೆ ಒಂಚೂರು ಕೋಪ ಅವ್ರಿಗೆ. ಈಗ ದೂರದ ಸಂಬಂಧಿಗಳಾದರೆ ಬೇಡ, ತೀರಾ ಹತ್ರದವ್ರಾಗಾದರೆ ಹೋಗಲೇಬೇಕು. ಬಿಕಾಸ್ ನಾಳೆ ದಿನ ನಮ್ಮ ಫಂಕ್ಷನ್ಗಳಿಗೆ ಅವರು ಬರಬೇಕಲ್ವಾ. ಸೊ ನೀನು ಹೋದ್ರಾಗಲ್ವಾ ಡ್ರೈವರ್ ಕರ್ಕೊಂಡು ಅಂತಾರೆ. ಡ್ರೈವರ್ ಕರ್ಕೊಂಡು ಹೋಗ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಆದರೆ ಸತೀಶ್ ಯಾಕವ ಬರಲಿಲ್ಲ, ಸತೀಶ್ ಬಂದಿದ್ರೆ ಚೆನ್ನಾಗಿರೋದು ಅಂತ ಅವ್ರುಗಳು ನಮ್ಮನ್ನೇ ಬ್ಲೇಮ್ ಮಾಡೋದು. ಸೊ ಇದು ಈ ಅಪ್ಪನಿಗೆ ಯಾವಾಗ ಅರ್ಥ ಆಗುತ್ತೋ. ಈಗ ನಾವು ನಾಳೆ ದಿನ ಏನಾದರೂ ಫಂಕ್ಷನ್ ಮಾಡಿದ್ರೆ ಕರಿಬೇಕು, ಮಾಡಬೇಕು. ಸೊ ಅರ್ಥ ಮಾಡ್ಕೊಳ್ಳಿ ಬನ್ನಿ ಅಂತ ಹಿಂಸೆ ಮೇಲೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇವರು ಒಬ್ಬರು ರಿಲೇಟಿವ್ ಸಿಕ್ಕಿದ್ರು, ಬೈಕಲ್ಲಿ ಬರ್ತಾಯಿದ್ದಾರೆ. ಅವರು ಕೂಡ ನಮ್ಮ ಈ ಮಳವಳ್ಳಿ ಮದುವೆಗೆ ಬರ್ತಾಯಿದ್ರು. ಅವ್ರ ಜೊತೆನೂ ಕೂಡ ಮಾತಾಡಿಕೊಂಡು. ನನಗೆ ನೈಟ್ ಜರ್ನಿ ಅಂದರೆ ಸ್ವಲ್ಪ ಭಯ,
ಯಾಕಂದರೆ ಇದು ಸಿಂಗಲ್ ರೋಡ್ಗಳಲ್ಲಿ ಹೈವೇಲಾದರೆ ಆರಾಮ್ಸೆ ಹೋಗ್ಬಿಡ್ಬೋದು. ಈ ಸಿಂಗಲ್ ರೋಡ್ಗಳಲ್ಲಿ ಹೋಗೋದು ನಂಗೆ ತುಂಬ ಭಯ. ಆಮೇಲೆ ಕತ್ಲೆ, ಆಮೇಲೆ ಸ್ವಲ್ಪ ಜನ ಡ್ರಿಂಕ್ಸ್ ಮಾಡಿಬಿಟ್ಟಿರ್ತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಎಲ್ಲ ಫೈನ್ ಹಾಕ್ತಾರೆ ಗೊತ್ತಾದ್ರೂ ಹಳ್ಳಿಗಳ ಕಡೆ ಎಲ್ಲ ಈ ಕ್ಯಾಮ್ರಾಗಳು ಅದು ಇದು ಇರಲ್ಲ ಅಲ್ವಾ. ಸೊ ನನಗಂತೂ ಎಸ್ಪೆಷಲಿ ನಿಜ ಕಾಡು ಕತ್ಲೆ ಅಂದರೆ ಕಾಡು ಕತ್ಲೆ ಗೈಸ್. ಈ ಟೈಮಲ್ಲಿ ನನಗೆ ಜರ್ನಿ ಮಾಡೋಕ್ಕೆ ಒಂಚೂರು ಭಯ. ಯಾಕಂದರೆ ಸತೀಶ್ಗೆ ತಾಳ್ಮೆ ಇಲ್ಲ. ಫಸ್ಟ್ ಆಫ್ ಆಲ್ ತುಂಬ ಫಾಸ್ಟಾಗಿ ಡ್ರೈವ್ ಮಾಡ್ತಿರ್ತಾರೆ. ನೀ ಸೀಟ್ ಬೆಲ್ಟ್ ಹಾಕ್ಕೊಂಡು ಆರಾಮ್ಸೆ ಸುಮ್ಮನೆ ಕೂತ್ಕೋ ಅಂತಾರೆ. ಬಟ್ ಆದರೂ ಕೂಡ ನನಗಂತೂ ಸ್ವಲ್ಪ ಟೆನ್ಷನ್ನೇ ಅಂತಲೇ ಹೇಳ್ಬೋದು. FM ಒಳ್ಳೊಳ್ಳೆ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು. ಸಾಂಗ್ಗಳು ಹಾಕ್ಕೊಂಡು ಕೇಳಿಕೊಂಡು ಆರಾಮ್ಸೆ ನಾವು ಕೂಡ ಜರ್ನಿನ ಮಳವಳ್ಳಿ ಕಡೆ ಹೊರಟ್ವಿ. ನಾನು ಹೇಳ್ತಾಯಿದ್ದೆ ಸತೀಶ್ಗೆ ಒಂದು ಫೋಟೋ ತೆಕ್ಕೊಳ್ಳೋಣ ಬನ್ನಿರಿ ಅಂತ. ನನ್ನ ಕಷ್ಟ ನನಗೆ ನಿನ್ಗೊಂಥರ ಫೋಟೋ ವೀಡಿಯೋ ಅಂದ್ಕೊಂಡು ಸುಮ್ಮನೆ ಕಿತ್ಕೊಳ್ಳೋಕ್ಕಾಗಲ್ವಾ ಅಂತ ಆ ಕತ್ಲೆಯಲ್ಲೂ ಕೂಡ ರೇಗ್ತಾ ಇದ್ದಾರೆ. ಸೊ ಅವ್ರದ್ದು ಯಾವಾಗಲೂ ಇದ್ದಿದ್ದೆ, ನಾವು ಬಿಡ್ತೀವ ಫೋಟೋ ತೆಕ್ಕೋತೀವಿ. ಏನೇನೋ ಸುಮ್ಮನೆ ಈ ಮಿಮಿಕ್ರಿ ಮಾಡ್ತಾಯಿದ್ದ ನನ್ನ ಮಗ ಹಿಂದೆಗಡೆ ಕೂತ್ಕೊಂಡು ಅವ್ರ ಪಪ್ಪಂಗೆ ಪೂಸಿ ಹೊಡಿಯೋಕ್ಕೆ. ಬಟ್ ಅವರಂತೂ ಅಂತ ಕೂತ್ಕೊಂಡ್ಬಿಟ್ಟಿದ್ರು ಇವತ್ತು. ಅವ್ರಿಗೆ ನಿಜಕ್ಕೂ ಇಷ್ಟ ಇರಲಿಲ್ಲ ನಾನು ರೇಗ್ದೆ ಅಂತ ಅಂದ್ಬಿಟ್ಟು ಬಂದಿದ್ದಂಥದ್ದು. ನೀವೇ ಹೇಳಿ ಗೈಸ್. ಸೊ ತುಂಬ ದೂರದವ್ರಿಗೇನು ಬೇಡ, ತೀರಾ ಹತ್ರದವ್ರಿಗೂ ಈಗ ಕೆಲಸ ಅಂತ ನಾವು ಹೇಳ್ಬೋದು, ಅವ್ರು ಅರ್ಥ ಮಾಡ್ಕೋತಾರ. ಅವರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ, ಬೇಕು ಅಂತಲೇ ಬಂದಿಲ್ಲ ಇವರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸೊ ನನ್ನ ಸೆರಗನ್ನ ಹುಡುಕ್ತಾ ಇದ್ದೆ, ಎಲ್ಲೋಯ್ತಪ್ಪ ಅಂತ. ನನ್ನ ಸೆರಗು ನನ್ನ ಕೈಗೆ ಸಿಗ್ತಾ ಇರಲಿಲ್ಲ. ಸೊ ಫೈನಲಿ ಚೌಟ್ರಿಗೆ ಎಂಟ್ರಿ ಆದ್ವಿ. ಡೆಕೋರೇಷನ್ ತುಂಬ ಅವಸಮಾಗಿತ್ತು, ತುಂಬ ಚೆನ್ನಾಗಿತ್ತು. ಫ್ಲವರ್ಸ್ ಹತ್ರ ಎಲ್ಲ ನಿಂತ್ಕೊಂಡು ರೀಲ್ಸ್ ಮಾಡೋಣ ಅಂದ್ಕೊಂಡೆ. ಬಟ್ ಇವರು ಸತೀಶ್ ಅಂತೂ ಫಸ್ಟು ತುಂಬ ಜನ ಇದ್ದಾರೆ, ಡೈನಿಂಗ್ ಹಾಲ್ಗೆ ಹೋಗೋಣ ಅಂತ ಅಂದರು. ಸತೀಶ್ ಮಾತು ಕೇಳಬೇಕಿತ್ತು ಅಂತ ಅನ್ನಿಸ್ತು ಒಂದ್ಸಲಿ. ಯಾಕಂದರೆ ತುಂಬಾ ಕ್ರೌಡ್ ಆಗೋಯ್ತು. ಮದುವೆಗೆ ಅಂತ ಹೋದ್ವಿ, ಬಟ್ ಮದುವೆ ಮನೆ ಊಟ ಮಾಡೋಕ್ಕೆ ಆಗಲಿಲ್ಲ. ಸೊ ಇವ್ರು ಯಾರಪ್ಪ ಅಂತಂದರೆ ನನ್ನ ತಮ್ಮನ ಮಿಸ್ಸಸ್ ಇದ್ದಾರಲ್ಲ ಅಮೃತ, ಅವರ ಚಿಕ್ಕಮ್ಮನ ಮಗಳು, ಅವ್ರ ತಂಗಿ ಮದುವೆ. ಸೊ ಚಿಕ್ಕಮ್ಮನ ಮಗಳ ಅತ್ತೆ ಮಗಳ ಸೊ ಅದೇ ಮರ್ತೋಯ್ತು. ಸೊ ಒಟ್ಟಿನಲ್ಲಿ ನಮ್ಮ ಅವರ ತಂಗಿ ಮದುವೆ. ಸಹನಾ ಕಂಗ್ರ್ಯಾಚುಲೇಷನ್ಸ್. ನಮ್ಮ ಮನೆಗೆಲ್ಲ ಬಂದಿದ್ದರು, ನೀವು ನೋಡಿದ್ದೀರಾ ಅಂತ ಅನಿಸತ್ತೆ. ಸೊ ಅವ್ರಿಗೂ ಬ್ರದರ್ಗೂ ಇಬ್ರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತೀನಿ. ನನ್ನ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ತುಂಬ ಕ್ರೌಡ್ ಇತ್ತು. ಸತೀಶ್ ಹೇಳ್ತಾಯಿದ್ರು, ನಾನು ಅಂದೆ ಫಸ್ಟು ಊಟಕ್ಕೆ ಹೋಗೋಣ ಬಾ ಅಂತ. ಅಷ್ಟರಲ್ಲಿ ನನ್ನ ತಮ್ಮನ ಮಕ್ಕಳು ಎಲ್ಲ ಸಿಕ್ಕಿದ್ರು, ಮಾತಾಡ್ತಾ ಇದ್ವಿ. ಯಾಕೆ ಆಯ್ತು ಅಳ್ಬೇಡ, ಸುಮ್ಮನೆ ಆಯ್ತು ಹೋಗು ಅಳ್ಬೇಡ, ಹುಷಾರಾದ್ನಾ? ಯಾಕಪ್ಪ ರೆಡಿಯಾಗಿ ಬಂದಿರೋದು? ಯಾಕಪ್ಪ ಅಪ್ಪ ಇನ್ನೂ ಬರ್ತಾಯಿದ್ರು ಗಾಡೀಲಿ. ಸೊ ನಮ್ಮ ತಮ್ಮನ ಫ್ಯಾಮಿಲಿ ಎಲ್ಲ ಚೆಂದ ರೆಡಿಯಾಗಿದ್ದರು. ಸೊ ನನ್ನ ತಮ್ಮನ ಮಿಸ್ಸಸ್ಸು ಕೂಡ ಲೆಹಂಗಾ ಎಲ್ಲ ಹಾಕ್ಕೊಂಡಿದ್ರು, ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಇವರ ಮದುವೆ ಹುಡುಗ ಹುಡುಗಿ ಕಂಗ್ರ್ಯಾಚುಲೇಷನ್ಸ್. ಎಲ್ಲರ ಜೊತೆ ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫೀಸ್ ಎಲ್ಲ ತೊಗೊಂಡು ನಾವು ಕೂಡ ರಿಸೆಪ್ಷನ್ ಹೋದ್ವಿ. ಕಂಗ್ರ್ಯಾಟ್ಸ್ ಕೂಡ ಹೇಳಿ ಒಂದು ಪುಟ್ಟ ಫೋಟೋಸ್ ತೊಗೊಂಡೆ. ಸೊ ಸಹನಾ ಎನಿವೇ ಹ್ಯಾಪಿ ಮ್ಯಾರಿಡ್ ಲೈಫ್, 100 ಕಾಲ ಟುಗೆದರ್ನೆಸ್ ಆಗಿ ನಗ್ನಗ್ತಾ ನಿಮ್ಮ ವೈವಾಹಿಕ ಜೀವನವನ್ನು ಸುಗಮವಾಗಿ ಸುಖಕರವಾಗಿ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಆಂಟಿ ಎಲ್ಲ ಜೊತೆ ಒಂದು ಗ್ರೂಪ್ ಫೋಟೋ. ನನ್ನ ತಮ್ಮನ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ, ಈ ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ರಲ್ಲ ಅವರು ಸಹ ನಮ್ಮ ಮಮ್ಮಿ. ಸೊ ಫೈನಲಿ ಸತೀಶ್ನ ಕರಿತೈತೆ ಒಂದು ಫೋಟೋ ತೆಕ್ಕೊಳ್ಳೋಣ ಬಾರಿ ಅಂತ. ನಿಂಗೆ ಫೋಟೋ ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ವಾ, ಬಾ ಊಟಕ್ಕೋಗೋಣ ಅಂತ ಕರ್ಕೊಂಬಂದರು. ಸೊ ನೋಡಿ ನಮ್ಮ ಪರಿಸ್ಥಿತಿ, ನಾವು 2 ಅಲ್ಲ 3 ಕ್ಯೂ ನಿಂತಿದ್ವಿ. ಪಾಪ ಅವ್ರನ್ನ ಊಟ ಮಾಡೋಕ್ಕೂ ಬಿಡ್ತಾಯಿಲ್ಲ ಜನ. ಬ್ಯಾಕ್
ಟು ಬ್ಯಾಕ್ ಅವ್ರ ಹಿಂದೆನೇ ಹೋಗಿ ದುಂಬಿ ನಿಂತಿದ್ದಾರೆ. ಆ ಥರದ್ದೆಲ್ಲ ಸತೀಶ್ಗೆ ನಿಜಕ್ಕೂ ಇಷ್ಟ ಆಗಲ್ಲ. ಕಾಯ್ದು ಸಾಕಾಯಿತು. 3 ಪಂಕ್ತಿ ಕ್ಯೂ ನಿಂತಿದ್ವಿ ನಾವು. ಏನು ಜನಗಳಪ್ಪ, ಊಟ ಮಾಡೋಕ್ಕೂ ನೆಮ್ಮದಿಯಾಗಿ ಬಿಡಲ್ಲ. ಯಾಕಂದರೆ ಊಟ ಬಡ್ಸೋಕ್ಕೂ ಅಲ್ಲಿ ಜಾಗ ಬಿಡ್ತಾ ಇಲ್ಲ. ಸತೀಶ್ಗೆ ಫಸ್ಟ್ ಆಫ್ ಆಲ್ ಈ ಥರದ್ದೆಲ್ಲ ನೋಡೋಕ್ಕೇ ಇಷ್ಟ ಆಗಲ್ಲ. ಬೇಡ ಬಾ ಅಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ, ಪಾಪ ಅವ್ರು ನೆಮ್ಮದಿಯಾಗಿ ಊಟ ಮಾಡಲಿ. ಅಷ್ಟು ಜನ ಗೈಸ್, ತುಂಬ ಕ್ರೌಡು. ಆಮೇಲೆ ಊಟ ತಿನ್ನೋರ್ಗಾದರೂ ಫ್ರೀ ಬಿಡಬೇಕಿತ್ತು. ಹಿಂದೆ ಹೋಗಿ ಸೀಟ್ನ ರಿಸರ್ವ್ ಮಾಡ್ಕೊತಾ ಇದ್ರು. ಸೊ ನಾವು ಕಾದು ಸಾಕಾಯಿತು. ನಮ್ಗೆ ಇವತ್ತು ನಿಜಕ್ಕೂ ಸೀಟ್ ಸಿಕ್ಕಲ್ಲ ಅಂತ ಗೊತ್ತಾಯಿತು. ವಾಪಸ್ ಬಂದ್ಬಿಟ್ವಿ. ಖಾಲಿ ಆಗೋದು ಅರ್ಧ ಕಾಲು ಗಂಟೆ ಬೇಕು. ಅವ್ರು ಓದ್ಲಿ ತುಂಬಾ ಈಗ ಅವ್ರು ಬರೋ ಅಷ್ಟರಲ್ಲಿ ಮದ್ವೆಗೆ ಬಂದಿರೋದು ಕಣ. ಹೋಟ್ಲು ಊಟ ಮಾಡಕ್ಕಲ್ಲ ಮದ್ವೆಗೆ. ಈಗ ಅವರು ಮಾಡೋಕ್ಕೆಲ್ಲ ಅವರೆಲ್ಲ ಫುಲ್ ಲೋಡ್ ಆಗಿ ನಿಂತಾರಲ್ಲ. ಈ ಬ್ಯಾಚ್ಗೆ ಸಿಗಲ್ಲ ನಮಗೆ. ಇನ್ನೊಂದು ಬ್ಯಾಚಿಗೆ ಕಾಯ್ಬೇಕು ನಾವು ಊಟನ. ಅಲ್ಲೇ ಹೋಗಿ ಹಿಂದಿನ ನಿಂತ್ಕೊತಾರೆ ಹೋಗೋಗಿ ಎಲ್ಲ. ನಾವು 1 ಅವರ್ 1 ಗಂಟೆ ಕೂತಿಲ್ ಮೇಲೆ. ನಾವ್ ಹಿಂಗಂದಿದ್ರೆ ನೀನು ಅನ್ನೋನ್ನ ಅಲ್ಲೇ ಕುತ್ಕೋಬೋದಕ್ಕಿತ್ತು. ಏನು ಮಾಮೂಲಿ ದೋಸೆ, ಅನ್ನ ಸಾಂಬಾರು, ಬಾತು, ಸ್ಯಾಂಡ್ವಿಚ್, ಒಬ್ಬಟ್ಟು, ಪಲ್ಯ ತಿಂತಿದ್ಯಮ್ಮ ನೀನು? ಗೊಜ್ಜು ಚಟ್ನಿ ಮನೇಲಿ ಮಾಡ್ಕೊಡ್ತೀನಿ ಬಾರೋ. ಬೆಳಗ್ಗೆ ಮಾಡಿರೋ ಗೊಜ್ಜು ಕುಕ್ಕರ್ ಫುಲ್ ಇದೆ. ನಾವು ಮಾಡದೆ ಅಲ್ಲಿ ಮಾಡೋದು. ಇನ್ನೇನು ಸ್ಪೆಷಲ್ ಆಗಿ ಏನು ಮಾಡಿದಾರೋ? ಸ್ಪೆಷಲ್ಲಾಗಿ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲ ಮಾತಿನ ಅರ್ಥ. ಬಟ್ ಮದುವೆಗೆ ಹೋದರೂ ಊಟ ತಿನ್ನೋಕ್ಕಾಗಲಿಲ್ವಲ್ಲ ಆ ಕ್ರೌಡಲ್ಲಿ. ತುಂಬ ಕ್ರೌಡು ಗೈಸ್. ಈ ನಡುವೆ ಅಷ್ಟು ಕ್ರೌಡು ಮದುವೆಗಳಿಗೆ ಆಗೋದು ತುಂಬ ರೇರ್. ಸೊ ಊರುಗಳ ಕಡೆ, ಹಳ್ಳಿಗಳ ಕಡೆ ಆ ಥರ ಆಗ್ತಾರೆ. ನಾವು 2 ಅಲ್ಲ 3 ಪಂಕ್ತಿ ವೆಯ್ಟ್ ಮಾಡಿದ್ವಿ. ಬಟ್ ಜನ ಕ್ರೌಡ್ ಕಮ್ಮಿ ಆಗೋ ಚಾನ್ಸೇ ಸಿಕ್ಕಲಿಲ್ಲ. ಯಾಕಂದರೆ ಹಿಂದೆನೇ ನಿಂತ್ಕೊಂಡ್ಬಿಡ್ತಾಯಿದ್ರು. ನಮ್ಗೆ ಆ ಥರ ಮೈ ಮೇಲೆ ಹೋಗಿ ನಿಂತ್ಕೊಂಡು ಊಟ ತಿನ್ನೋಂಗೆಲ್ಲ ನಮ್ಗೆ ಆಗಲ್ಲ ಗೈಸ್, ನಿಜಕ್ಕೂ ಆಗಲ್ಲ. ನಮಗದು ಬೇಜಾರಿನ ಸಂಗತಿ. ಸೊ ಆನ್ ದ ವೇ ಅಲ್ಲೇ ಮಳವಳ್ಳಿಲಿ ಯಾವುದೋ ಒಂದು ಹೋಟೆಲ್ ಸಿಕ್ತು. ಅಲ್ಲೇ ಏನಾದರೂ ಲೈಟಾಗಿ ತಿನ್ಕೊಂಡು ಹೋಗೋಣ. ಟೈಮ್ ಆಗ ಜಸ್ಟ್ ನಂಬ್ತಿರೋ ಬಿಡ್ತಿರೋ 11 ಗಂಟೆ, 10:45 11 ಗಂಟೆ. ಸೊ ನಾನು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದೆ. ಸತೀಶ್ ಚಪಾತಿ ಊಟ ತೊಗೊಂಡ್ರು. ವಿಕ್ಕಿ ಬಾಬು ದೋಸೆ ಏನೋ ತೊಗೊಂಡ್ರು. ಸೊ ನಾನು ಹೇಳ್ತಾ ಇದ್ದೆ ಊಟ ಬಿಟ್ಟು ಬೇರೆ ಏನಾದರೂ ತೊಗೊಳ್ಳಿ, ಯಾಕಂದರೆ ಜಾಸ್ತಿ ಲೇಟ್ ಆದಮೇಲೆ ತಿಂದರೂ ಕೂಡ ಜೀರ್ಣ ಆಗಲ್ಲ. ಸೊ ಹಾಗಾಗಿ ಇಲ್ಲ, ನಾನು ಚಪಾತಿ ಊಟ ತೊಗೋತೀನಿ ಅಂತ ಹೇಳಿ ಅವರು ಚಪಾತಿ ಊಟ ತೊಗೊಂಡ್ರು. ಸೊ ನಿಜವಾಗ್ಲೂ ಸತೀಶ್ ಮಧ್ಯಾಹ್ನ ಮನೇಲಿ ಊಟನೇ ಮಾಡಿರಲಿಲ್ಲ. ಮಾರ್ಕೆಟ್ ಕೊಟ್ಟೋಗ್ಬಿಟ್ಟಿದ್ರು. ಅವ್ರಿಗೆ ಆ್ಯಕ್ಚುಲಿ ತುಂಬ ಸುಸ್ತಾಗ್ತಾಯಿತ್ತು. ನಾನು ಬೆಳಗ್ಗೆ ದೋಸೆ ಮಾಡಿದ್ನಲ್ಲ, ಅದೇ ದೋಸೆನ ನಾವೆಲ್ಲ ತಿಂದಿದ್ವಿ. ಸತೀಶ್ ಕೇಳ್ತಾ ಇದ್ದೆ, ಅದಕ್ಕೆ ಅವರು ಹೋಟೆಲಲ್ಲಿ ಕಾದು ಸಾಕಾಗಿ ಊಟಕ್ಕೆ ಅಂತ ಬಂದಿದ್ದು. ಸೊ ಚಾರು ಮಸಾಲೆ ದೋಸೆ, ವಿಕ್ಕಿ ಸೆಟ್ ದೋಸೆ, ನಾನು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದೆ. ಯಾಕಂದರೆ ಬೆಳಗ್ಗೆ ದೋಸೆ ಮಾಡಿದ್ದೆ, ನಾನು ಮಧ್ಯಾಹ್ನನೂ ಅದೇ ತಿಂದಿದ್ದೆ. ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಸೊ ಇನ್ನು ರಾತ್ರಿನೂ ನಂಗೆ ದೋಸೆ ಬೇಡವಾಗಿತ್ತು. ಹಾಗಾಗಿ ನಾನು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಎಲ್ಲೋದ್ರೂ ಸತೀಶ್ಗೆ ಗೊತ್ತಿರೋರು ಅಥವಾ ಪರಿಚಯದವರು, ನಮ್ಮ ಕೆಲಸದ ಹುಡುಗರು ಯಾರಾದರೂ ಸಿಗ್ತಾರೆ. ಪಾಪ ಸತೀಶ್ನ ನೋಡಿದ್ರೆ ಹೊಟ್ಟೆ ಉರಿತಾಯಿತ್ತು. ಬೆಳಗ್ಗೆ 2-3 ಮನೇಲಿ ದೋಸೆ ತಿಂದಿದ್ದು. ಮಧ್ಯಾಹ್ನ ಅವ್ರೇನೂ ತಿಂದಿರಲಿಲ್ಲ. 11 ಗಂಟೆ ಗೈಸ್ ರಾತ್ರಿ. ನಮಗಿದು ಸಿಕ್ಕಿದ್ದೆ ಪುಣ್ಯ. ಸೊ ಅಷ್ಟು ರಾತ್ರಿ ಸಿಕ್ತಲ್ಲ. ಅಲ್ಲಿ ನೋಡಿ, ಅವರು ನಮ್ಮ ಅಡುಗೆ ಹುಡುಗರು. ಚಾರು ವಿಕ್ಕಿ ಎಲ್ಲ ಪಾಪು ಆಗಿದ್ದಾಗ ನವೀನ ಅಂತ ಅವ್ರ ಜೊತೆ ಇವರು ಅವ್ರ ಬಾಮೈದ ನಮ್ಮ ಹತ್ರ ಕೇಟ್ರಿಂಗಿಗೆ ಕೆಲ್ಸಕ್ಕೆ ಬರ್ತಾಯಿದ್ರು. ಈಗ ಕಾಲೆಲ್ಲ ಸ್ವಲ್ಪ ಏಟ್ ಮಾಡ್ಕೊಂಡಿದ್ದಾರೆ, ಈಗ ಬರ್ತಾಯಿಲ್ಲ. ಅವರು ಸತೀಶ್ ಹತ್ರ ಮಾತಾಡಿಕೊಂಡು, ಅಣ್ಣ ಚೆನ್ನಾಗಿದ್ದೀರಾ, ಅಕ್ಕ ಚೆನ್ನಾಗಿದ್ದೀರಾ, ಮಕ್ಕಳು ಇಷ್ಟು ದೊಡ್ಡವರಾಗೋಗಿದ್ದಾರೆ ಅಂತ ಮಾತಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಆರೆಂಜ್ ಪಲ್ಪ್ ಜ್ಯೂಸ್ ಎಲ್ಲ ತೊಗೊಂಡು ಸೊ ಎಲ್ಲ ಕುಡ್ಕೊಂಡು ಫೈನಲಾಗಿ ಮನೆಗೆ ಬಂದು ರೀಚ್ ಆದಾಗ ರಾತ್ರಿ 12 ಗಂಟೆ. ಸೊ 11:45 12 ಗಂಟೆ ನೋಡಿ. ಲಿಪ್ಸ್ಟಿಕ್ ಒಂದು ಹೋಗಿದೆ ಅಷ್ಟೇ, ಬೇರೆ ಏನಿಲ್ಲ. ನಾವು ಫಸ್ಟು ಇದು ಸ್ಯಾರಿ ಎಲ್ಲ ಬಿಚ್ಚಬೇಕು, ಜ್ಯುವೆಲ್ರಿ ಎಲ್ಲ ತೆಗಿಬೇಕು ಅಂತ ಅನ್ನಿಸ್ತಾ ಇತ್ತು. ನನ್ನ ಮಗ ಆಲ್ರೆಡಿ ಬಟ್ಟೆ ಎಲ್ಲ ಬಿಚ್ಕೊಂಡು ಬುಂಡ ಓಡಾಡ್ತಾ ಇದ್ದಾನೆ. ಏನೋ ಅಂದ್ಕೋಬೇಡಿ, ಯಾಕಂದರೆ ಮಲ್ಕೊಳ್ಳೋ ಟೈಮ್ ಅರ್ಲಿ ಇನ್ ದ ಮಾರ್ನಿಂಗ್ 12 ಗಂಟೆ ಅಂದರೆ. ಸೊ ಹೋಗಿ ನೀಟಾಗಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇದು ನನ್ನ ರಿಯಲ್ ಸ್ಕಿನ್. ನಾನು ಅಷ್ಟೇನು ಜಾಸ್ತಿ ಮೇಕಪ್ ಮಾಡಲ್ಲ ಗೈಸ್. ಸ್ವಲ್ಪ ಹಾಕ್ಕೊಂಡ್ರೆ ಐಲ್ಯಾಶಸ್ ಹಾಕೋತೀನಿ, ಲಿಪ್ಸ್ಟಿಕ್ ಹಾಕೋತೀನಿ, ಕಾಜಲ್ ಹಾಕೋತೀನಿ. ಸೊ ಚಾರು ತಲೆಗೆಲ್ಲ ಆಯಿಲ್ ಅಪ್ಲೈ ಮಾಡ್ಕೋತಾ ಇದ್ದು, ಆಯಿಲ್ ಅಪ್ಲೈ ಮಾಡು ಅಂತ ಹೇಳಿದೆ.
ಮಾಡ್ಕೋತಾ ಇದ್ದಾಳೆ. ಯಾಕಂದರೆ ಬೆಳಗ್ಗೆ ನಾಳೆ ಸಂಡೇ, ಇದು ಸಾಟರ್ಡೆ ನೈಟ್, ನಾಳೆ ಏನು ತಲೆ ಸ್ನಾನ ಇಲ್ಲ ಅಲ್ವಾ, ಹಾಗಾಗಿ ಅವ್ರ ಪಪ್ಪನಿಗೂ ಕೂಡ ಅವಳು ತಲೆಗೆ ಎಣ್ಣೆ ಹಾಕ್ಕೊಡ್ತಾ ಇದ್ದಾಳೆ. ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಮಕ್ಕಳು ಅಂತ ಅನಿಸತ್ತೆ. ಸೊ ಇವಾಗ ನಾನು ಮಾಡ್ತಾಯಿದ್ದಿದ್ದು ಕೆಲಸ ಎಲ್ಲ ಅವಳು ಮಾಡ್ತಾಯಿದ್ದಾಳೆ. ನಾನೇ ಹೇಳಿದೆ ಪಪ್ಪಂಗೆ ಒಂಚೂರು ನತ್ತಿಗೆ ಹರಳೆಣ್ಣೆ ಹಾಕು ಅಂತ, ಯಾಕಂದರೆ ತುಂಬ ಸೆಕೆ, ಬಿಸಿಲು, ಹೀಟು, ಹರಳೆಣ್ಣೆ ದೇಹಕ್ಕೆ ತುಂಬ ತಂಪಲ್ವ. ಸೊ ಅವಳಿಗೂ ಹಾಕ್ಕೊಟ್ನಲ್ಲ, ಪಪ್ಪಂಗೂ ಹಾಕ್ಕೊಡು ಅಂತ ಹೇಳಿದೆ. ನನಗೆ ನಾವು ವಿಡಿಯೋ ಎಡಿಟಿಂಗ್ ಇತ್ತು 12 ಗಂಟೆ, ಐ ಥಿಂಕ್ 12 ಕಾಲು. ನಾನು ಒಂಚೂರು ಕೊಬ್ಬರಿ ಎಣ್ಣೆನ ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ, ಹೋಟೆಲಲ್ಲಿ ಊಟ ಮಾಡಿದ್ವಿ ಅಂತ ಕೊಬ್ಬು ಹಾಗೆ ಹಿಂಗೆ ಅಂತ ಅಂದ್ಕೋಬೇಡಿ. ನಾವು 3 ಪಂಕ್ತಿ ಕಾಯ್ದು ಅಷ್ಟು ಜನ ನಮಗೆ ಊಟಕ್ಕೆ ಸಿಗಲಿಲ್ಲ. ಸೊ ಹಾಗಾಗಿ ಸತೀಶ್ಗೆ ತುಂಬ ಹೊಟ್ಟೆ ಹಶ್ವಾಗಿತ್ತು. ಅವ್ರ ಮಧ್ಯಾಹ್ನ ಏನೂ ತಿಂದಿಲ್ಲ, ಹಾಗಾಗಿ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಬಂದಂಥದ್ದು. ಅನ್ನದ ಋಣ ಎಲ್ಲಿರುತ್ತೋ, ನಮ್ಮ ಮನೇಲಿ ಎಲ್ಲಿ ತಿನ್ನಬೇಕು ಅಂತ ಬರೆದಿರುತ್ತೋ ಅಲ್ಲೇ ನಾವು ತಿನ್ನಬೇಕು. ಸೊ ಚೆನ್ನಾಗಿ ಕೊಬ್ಬರಿ ಎಣ್ಣೆನ ಮುಖಕ್ಕೆಲ್ಲ ಅಪ್ಲೈ ಮಾಡಿ ಒಂಚೂರು ಹಂಗೆ ಲೈಟಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು.